ವೆಲ್ಕಮ್ ಟು ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್. ಸೊ ಪಾರ್ಟ್ 1 ಅಲ್ಲಿ ಇಂಟ್ರೊಡಕ್ಷನ್ ನೋಡಿದ್ವಿ, ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು, ಆಮೇಲೆ ಇಕ್ವೇಷನ್ ಇದ್ರೆ ಯಾವ ತರ ಅದನ್ನ ಕ್ವಾಡ್ರಾಟಿಕ್ ಇಲ್ಲ ಅಂತ ಹುಡ್ಕೋದು ಅಂತ ನೋಡಿದ್ವಿ. ಸೊ ಇವತ್ತು ಸ್ಟೇಟ್ಮೆಂಟ್ ನ ಕ್ವಾಡ್ರಾಟಿಕ್ ಇಕ್ವೇಷನ್ ಗೆ ಹೆಂಗ್ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಎಕ್ಸರ್ಸೈಸ್ 10.1 ಸೆಕೆಂಡ್ ಒಂದರಲ್ಲಿ ಫಸ್ಟ್ ಒನ್ ತಗೊಂಡಿದ್ದೀನಿ. ಇಂಥದ್ದು ಪ್ರಾಬ್ಲಮ್ ನಿಮ್ದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅಲ್ಲಿ ಕೂಡ ಇದೆ, ನೋಡ್ಕೊಳ್ಳಿ, ನಿಮ್ಗೆ ಐಡಿಯಾ ಸಿಗುತ್ತೆ. So the area of a rectangular plot is 528 meter square. Rectangular plot and ಕೂಡಲೇ rectangle ಇರುತ್ತಲ್ವಾ ಪ್ಲಾಟ್ ಈ ತರ. ಸೊ ರೆಕ್ಟಾಂಗಲ್ ಏರಿಯಾ ಏನಿರುತ್ತೆ, ಲೆಂತ್ ಬ್ರೆಡ್ತ್ ಇದ್ರೆ L ಇಂಟು ಬಿ ಅಲ್ವಾ, ಇದು ಬ್ರೆಡ್ತ್ ಇದು ಲೆಂತ್ ಆದ್ರೆ ಏರಿಯಾ ಏನಾಗುತ್ತೆ L ಇಂಟು ಬಿ ಅಲ್ವಾ. ಸೊ ಏರಿಯಾ 528 ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಏರಿಯಾ equal to length into breadth equal to 528 alva. The length of the plot is 1 more than twice its breadth. ಗೊತ್ತಾಯ್ತಾ? So length x ಅಂತ ತಗೊಳ್ಳೋಣ, ಸಾರಿ breadth x ಅಂತ ತಗೊಳ್ಳೋಣ. Let breadth be x. Length of the plot, length equal to ಏನು ನೋಡಿ, is 1 more than twice its breadth. ಅಂದ್ರೆ 2 times breadth plus 1 ಅಲ್ವಾ, equal to 2 times breadth plus 1. ಕರೆಕ್ಟಾ? Length of the plot is twice 1 more than twice the breadth. ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ನ ಇಕ್ವೇಷನ್ ಗೆ ಕನ್ವರ್ಟ್ ಮಾಡೋದು ಅಂತ ನೋಡಿ. ಇವಾಗ ಬ್ರೆಡ್ತ್ x ಅಂತ ತಗೊಂಡಿದೀವಲ್ವಾ, ಸೊ ಲೆಂತ್ ಏನಾಗುತ್ತೆ L equal to 2 into breadth x ಅಂತ ತಗೊಂಡಿದೀವಿ. ನೋಡಿ breadth x ಅಂತ ತಗೊಂಡಿದೀವಿ, let breadth be equal to x. ಸೊ 2 into x plus 1 ಅಲ್ವಾ, ಕರೆಕ್ಟಾ? ಇವಾಗ ಇಕ್ವೇಶನ್ ಏನು, L into b equal to 528 ಅಂದ್ರೆ L into b. ಸೊ L ಏನು 2x plus 1, 2x plus 1 into b ಏನು bx equal to 528. ಕರೆಕ್ಟಾ? ಲೆಂತ್ into breadth equal to 528, ಲೆಂತ್ 2x plus 1, breadth x. ಸೊ 2x plus 1 into x equal to 528. ಸಿಂಪ್ಲಿಫೈ ಮಾಡಿ ಏನಾಗುತ್ತೆ 2x square plus x equal to 528. ಹೌದಾ? ಕರೆಕ್ಟಾ? 2x square plus x equal to 528. ಇದು ಈ ಕಡೆ ತಗೊಬನ್ನಿ, 2x square plus x minus 528 equal to 0. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತಾ? ಪಾರ್ಟ್ 1 ಅಲ್ಲಿ ಏನು ಹೇಳ್ಕೊಟ್ಟಿದ್ದೆ, ಕ್ವಾಡ್ರಾಟಿಕ್ ಇಕ್ವೇಶನ್ ಇರಬೇಕಾದ್ರೆ ax square plus bx plus c equal to 0. ನೋಡಿ a2 b1 c minus 528 ಅಲ್ವಾ, a not equal to 0. ಕರೆಕ್ಟಾ? a2 ಅಲ್ವಾ, not equal to 0. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ನಿಮಗೆ ಬೇಕಾಗಿರೋ ಇಕ್ವೇಶನ್ ಏನು, 2x square plus x minus 528 equal to 0. ಸೊ ಇದು ಫೈನಲ್ ಆನ್ಸರ್. ಗೊತ್ತಾಯ್ತಾ? ಇದು ನೆಕ್ಸ್ಟ್ ಒನ್ ನೋಡೋಣ. ಇದು ಅರ್ಥ ಆಯ್ತಲ್ವಾ ಕರೆಕ್ಟ್ ಆಗಿ? ನೆಕ್ಸ್ಟ್ ಒನ್ ನೋಡೋಣ. The product of two consecutive integers is 306. Consecutive ಇಂಟಿಜರ್ಸ್ ಅಂದ್ರೆ ಏನು, ಒಂದಾದ ಮೇಲೆ ಒಂದು. ಎಕ್ಸಾಂಪಲ್ ಈ ತರ 13 14 ಕಾನ್ಸಿಕ್ಯೂಟಿವ್ ಅಲ್ವಾ, 2 ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್. 12 13 20 21 ಅಲ್ವಾ, ಎರಡು ಕಾನ್ಸಿಕ್ಯೂಟಿವ್, ಯಾವತ್ತು ಒಂದಾದ್ಮೇಲೆ ಇನ್ನೊಂದು. ಸೊ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಅಂದ ಕೂಡಲೇ ಅದ್ರಲ್ಲಿ ಕನ್ಸೆಪ್ಟ್ ಏನು, ಒಂದ್ ಇಂಟಿಜರ್ ಗೆ 1 ಆಡ್ ಮಾಡಿದ್ರೆ ನೆಕ್ಸ್ಟ್ ಇಂಟಿಜರ್ ಬರುತ್ತೆ ಅಲ್ವಾ, ನೆಕ್ಸ್ಟ್ ಇಂಟಿಜರ್. ಸೊ +1. Product of two consecutive integers is 306. We need to find the two integers. So one integer x ಅಂತ ತಗೋಣ. Let one integer be x. ಹೌದಾ? ಸೊ ಇನ್ನೊಂದು ಇಂಟಿಜರ್ ಏನಾಗುತ್ತೆ, ನೆಕ್ಸ್ಟ್ ಇಂಟಿಜರ್ ಕಾನ್ಸಿಕ್ಯೂಟಿವ್ ಇಂಟಿಜರ್. therefore consecutive integer equal to ಏನು ನೋಡಿ, ಕಾನ್ಸಿಕ್ಯೂಟಿವ್ ಅಂದ್ರೆ ಒಂದಾದ್ಮೇಲೆ ಇನ್ನೊಂದು. ಸೊ 12 ಅಂದ್ಕೂಡಲೇ 13, 13 ಅಂದ್ಕೂಡಲೇ 14, 20 ಅಂದ್ಕೂಡಲೇ 21, x ಅಂದ್ಕೂಡಲೇ x plus 1 ಅಲ್ವಾ, ಕರೆಕ್ಟಾ? ನೆಕ್ಸ್ಟ್ ಇಂಟಿಜರ್ ಇಸ್ x ಅಂದ್ರೆ x plus 1. ಇವಾಗ ಅದ್ರ ಪ್ರಾಡಕ್ಟ್ ಈಕ್ವಲ್ ಟು 306. ಸೊ x into x plus 1 equal to 306. ಕರೆಕ್ಟಾ? ಸೊ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, x square plus x equal to 306. ಈ ಕಡೆ ತಗೊಬನ್ನಿ, x square plus x minus 306 equal to 0. ಕರೆಕ್ಟಾ? x square plus x minus 306 equal to 0. ಸೊ ಇದು ಫೈನಲ್ ಇಕ್ವೇಶನ್.
ಇದು ಕ್ವಾಡ್ರಾಟಿಕ್ ಇಲ್ಲ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡಿ ಕ್ವಾಡ್ರಾಟಿಕ್ ಬರುತ್ತೆ. ಸೊ ಇದೆ ಫೈನಲ್ ಆನ್ಸರ್ ಯಾವ್ದಕ್ಕೆ? ಸೆಕೆಂಡ್ ಒನ್ಗೆ. ಇವಾಗ ಥರ್ಡ್ ಒನ್ ನೋಡೋಣ. ಇವಾಗ ಥರ್ಡ್ ಒನ್ ನೋಡಿ, ರೋಹನ್ಸ್ ಮದರ್ ಇಸ್ 26 years older than him. ಅಂದ್ರೆ ರೋಹನ್ ಎಕ್ಸ್ ಅಂತ ತಗೊಂಡ್ರೆ ಅವನ್ ಮದರ್ 26 years older, ಅವನ್ ಮದರ್ 26 plus x ಇಲ್ಲ ಅಂದ್ರೆ x plus 26 ಅಲ್ವಾ? ಸೊ ರೋಹನ್ಸ್ ಮದರ್ ಇಸ್ 26 years older than him. ಲೆಟ್ ಏಜ್ ಆಫ್ ರೋಹನ್ ಈಕ್ವಲ್ ಟು ಎಕ್ಸ್ ಅಲ್ವಾ? ಕರೆಂಟ್ ಏಜ್. ಆವಾಗ ಏಜ್ ಆಫ್ ಮದರ್ ಎಷ್ಟಾಗತ್ತೆ? ಎಷ್ಟಾಗತ್ತೆ ಹೇಳಿ? ಮದರ್ ಇಸ್ 26 years older, ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ 26 ಅಲ್ವಾ? ಈಸಿ ಅಲ್ವಾ? ದ ಪ್ರಾಡಕ್ಟ್ ಆಫ್ ದರ್ ಏಜಸ್ 3 years ಫ್ರಮ್ ನೌ. 3 years ಫ್ರಮ್ ನೌ ಅಂದ್ರೆ ಇನ್ನು 3 ವರ್ಷ ಆದ್ಮೇಲೆ. ಸೊ 3 ವರ್ಷ ಆದ್ಮೇಲೆ ರೋಹನ್ಸ್ ಏಜ್ ಎಷ್ಟಾಗತ್ತೆ? ಇವಾಗ ಎಕ್ಸ್ ಅಂದ್ರೆ ಇನ್ 3 years ಫ್ರಮ್ ನೌ ರೋಹನ್ ಎಷ್ಟಾಗತ್ತೆ? ಇವಾಗ ಎಕ್ಸ್ ಅಂದ್ರೆ 3 years ಫ್ರಮ್ ನೌ ಅವನು ಎಕ್ಸ್ ಪ್ಲಸ್ 3 ಆಗುತ್ತೆ ಅಲ್ವಾ? 3 ಜಾಸ್ತಿ ಆಗಿರುತ್ತೆ. ಏಜ್ ಆಫ್ ಮದರ್ ಎಷ್ಟಾಗತ್ತೆ? ಇವಾಗ ಎಷ್ಟಿದೆ? ಎಕ್ಸ್ ಪ್ಲಸ್ 26 ಇದೆ ಅಲ್ವಾ? ಇವಾಗ ಪ್ಲಸ್ 3 ಅಲ್ವಾ? 3 ವರ್ಷದಲ್ಲಿ ಇವಾಗ ಎಕ್ಸ್ ಪ್ಲಸ್ 26 ನೋಡಿ. ಇವಾಗ ಕರೆಂಟ್ ಏಜ್ ಎಕ್ಸ್ ಪ್ಲಸ್ 26, 3 ವರ್ಷದಲ್ಲಿ ಇವಾಗ ಏಜ್ ಪ್ಲಸ್ 3. ಸೊ ಎಷ್ಟಾಗತ್ತೆ? ಎಕ್ಸ್ ಪ್ಲಸ್ 29 ಕರೆಕ್ಟಾ? ಎಕ್ಸ್ ಪ್ಲಸ್ 26 ಪ್ಲಸ್ 3 ಎಕ್ಸ್ ಪ್ಲಸ್ 29. ದ ಪ್ರಾಡಕ್ಟ್ ಆಫ್ ದ ಏಜಸ್ ಇಸ್ ನೌ 360. ನೋಡಿ 3 years ಫ್ರಮ್ ನೌ ಇದಿದೆ, ಒಂದು ಎಕ್ಸ್ ಪ್ಲಸ್ 3 ಇನ್ನೊಂದು ಎಕ್ಸ್ ಪ್ಲಸ್ 29. ಅದು ಮಲ್ಟಿಪ್ಲೈ ಮಾಡಿದ್ರೆ 360 ಬರ್ಬೇಕಂತೆ. ಸೊ ಅಕಾರ್ಡಿಂಗ್ ಟು ಕ್ವಶನ್ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 29 ಈಕ್ವಲ್ ಟು 360. ಹೌದಾ? ಬಂತಾ ನಿಮ್ಗೆ ಒಂದು ಇಕ್ವೇಶನ್? ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ? ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಹೇಳಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಪ್ಲಸ್ 87 ಈಕ್ವಲ್ ಟು 360. ಇದನ್ನ ಈ ಕಡೆ ತಗೊಬನ್ನಿ, ಏನಾಗುತ್ತೆ? ಕರೆಕ್ಟಾ? ಇದು ಮಲ್ಟಿಪ್ಲೈ ಮಾಡಿದ್ ನಾನು ಮಾಡಿ ಒಂದೇ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ನಾ ಮಾಡಿದ್ ಕರೆಕ್ಟಾ ಹೇಳಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಪ್ಲಸ್ 87 ಈಕ್ವಲ್ ಟು 360 ಬರುತ್ತೆ. 360 ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ? ಫೈನಲ್ ಇಕ್ವೇಶನ್ ಇಲ್ಲಿ ಬರೀತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ ಎಷ್ಟು? 280 277 ಅಲ್ವಾ? ಈಕ್ವಲ್ ಟು 0. ಕರೆಕ್ಟಾ? 273 ಕರೆಕ್ಟಾ? ಇದಾ ಫೈನಲ್ ಇಕ್ವೇಶನ್ ಅಲ್ವಾ? ಸೊ ಫೈನಲ್ ಇಕ್ವೇಶನ್ ಇದು ನೋಡಿ. ಫೈಂಡ್ ರೋಹನ್ಸ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ, ಅಂದ್ರೆ ಎಕ್ಸ್ ಹುಡುಕಿದ್ರೆ ಆಯ್ತು ಇಲ್ಲಿ ಅಲ್ವಾ? ರೋಹನ್ಸ್ ಪರ್ಸೆಂಟೇಜ್ ಎಕ್ಸ್ ತಗೊಂಡಿದ್ದು. ಸೊ ಇವಾಗ ಈ ಇಕ್ವೇಶನ್ ಅಲ್ಲಿ ಎಕ್ಸ್ ಹುಡುಕಿದ್ರೆ ಆಯ್ತು. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವುದು? ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 273 ಈಕ್ವಲ್ ಟು 0. ಹುಡುಕಿ ಅಂತ ಹೇಳಲಿಲ್ಲ, ಸ್ಟೇಟ್ಮೆಂಟ್ ನ ಕನ್ವರ್ಟ್ ಮಾಡಿ ಇಕ್ವೇಶನ್ ಗೆ ಅಂತ ಹೇಳಿದ್ದಾರೆ. ಸೊ ಕನ್ವರ್ಟ್ ಆಯ್ತಲ್ವಾ? ಸೊ ಇದೆ ಇಕ್ವೇಶನ್. ಇವಾಗ ನೆಕ್ಸ್ಟ್ ನೋಡೋಣ. A train travels a distance of 480 km at uniform speed. If speed has been 8 km less, it would have taken 3 more hours to cover the same distance. We need to find the speed of train. ಇದು ಸ್ವಲ್ಪ ಟಫ್ ಇದೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ಟೆಪ್ಸ್ ನ. ನೀವೇ ಟ್ರೈ ಮಾಡಿ, ಗೊತ್ತಾಗಿಲ್ಲ ಅಂದ್ರೆ ಸ್ಟೆಪ್ಸ್ ನೋಡ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಆಫ್ 480, ಈಗ ನೋಡಿ ಇದರಲ್ಲಿ ಫೈಂಡ್ ಸ್ಪೀಡ್ ಆಫ್ ಟ್ರೈನ್ ಅಂತ ಕೇಳಿದ್ದಾರೆ, ಗೊತ್ತಾಯ್ತಾ? ಸೊ ಸ್ಪೀಡ್ ಆಫ್ ಟ್ರೈನ್ ಎಕ್ಸ್ ಅಂತ ತಗೋಣ. ಓಕೆನಾ? ಸೊ ಇದು ಯಾವ ಪ್ರಾಬ್ಲಮ್? ಇದು ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಪ್ರಾಬ್ಲಮ್ ಅಲ್ವಾ? ಸೊ ಫಾರ್ಮುಲಾ ಏನು? ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್, ಅದೊಂದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಾಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್, ಒಂದೇ ಅಲ್ವಾ? ಸೊ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್ ಅಂತ ತಗೊಳ್ಳಿ. ಸೊ ಡಿಸ್ಟೆನ್ಸ್ ಎಷ್ಟು? 480 ಕಿಲೋಮೀಟರ್ ಡಿವೈಡ್ ಬೈ ಸ್ಪೀಡ್. ಸ್ಪೀಡ್ ಎಷ್ಟು ನಮಗೆ ಗೊತ್ತಿಲ್ಲ, ಎಕ್ಸ್. ಸ್ಪೀಡ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡಿದ್ದೀನಿ, ಈಕ್ವಲ್ ಟು ಟೈಮ್. ಇವಾಗ ಒಂದು ಇಕ್ವೇಶನ್ ಆಯ್ತು ಅಲ್ವಾ? ಇದು ಒಂದು ಇಕ್ವೇಶನ್. ನೆಕ್ಸ್ಟ್ ನೋಡಿ, ಇಫ್ ಸ್ಪೀಡ್ ಹ್ಯಾಡ್ ಬೀನ್ 8 km ಲೆಸ್, ಅಂದ್ರೆ ಸ್ಪೀಡ್ 8 km ಕಡಿಮೆ ಆಗಿದ್ರೆ 480 ಬೈ
ಸ್ಪೀಡ್ 8 ಕಿಲೋಮೀಟರ್ ಕಡಿಮೆ ಆಗಿದ್ರೆ x ಮೈನಸ್ 8 ಆಯ್ತಲ್ವಾ ಸ್ಪೀಡು ಈಕ್ವಲ್ ಟು ಇಟ್ ವುಡ್ ಹ್ಯಾವ್ ಟೇಕನ್ 3 hours more. 3 hours more ಅಂದ್ರೆ ಇದ್ದಿದ್ದ ಟೈಮ್ಗಿಂತ 3 hours ಜಾಸ್ತಿ ತಗೋತಿತ್ತು. ಸೊ t ಪ್ಲಸ್ 3 ಆಗ್ತಿತ್ತು ಅಲ್ವಾ, ಇದ್ದಿದ್ದ ಟೈಮ್ಗಿಂತ 3 hours more. ಕರೆಕ್ಟಾ? ಸೊ ಇವಾಗ ನಿಮ್ಗೆ t ಏನಂತ ಗೊತ್ತಿಲ್ಲ ನೋಡಿ, x ಇದೆ t ಇದೆ. t ಏನು ಇಕ್ವೇಶನ್ 1 ಇಂದ ನೋಡಿ, 1 ಅಲ್ಲಿ 480/x equal to t ಅಂತಿದೆ. ಸೊ ರೀಪ್ಲೇಸ್ t by 480/x. ಸೊ ಇದನ್ನ ಯೂಸಿಂಗ್ 1 480/x minus 8 equal to ಏನು t plus 3 ಅಂದ್ರೆ 480/x plus 3 ಅಲ್ವಾ, ಕರೆಕ್ಟಾ? ಸರಿ ಆಯ್ತಾ ಇದು? ಇವಾಗ ಇದನ್ನ ಮುಂದೆ ಮಾಡೋಣ. ಇದನ್ನ ಸಿಂಪ್ಲಿಫೈ ಮಾಡಿ ಇವಾಗ ಯಾವ ತರ ಬರುತ್ತೆ ನೋಡಿ. ಏನ್ ಮಾಡೋಣ, ಇಲ್ಲಿ ಈ ತರ ಮಾಡೋಣ. ಕಾಮನ್ ಡಿನಾಮಿನೇಟರ್ ಮಾಡಬೇಕಾದ್ರೆ ನೋಡಿ 480/x minus 8 equal to 480/x plus 3x ಅಲ್ವಾ, ಕರೆಕ್ಟಾ? ಕರೆಕ್ಟಾ ಇದು? ನೋಡಿ 3 ಇದೆ, ಡಿನಾಮಿನೇಟರ್ x ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ x ಮಲ್ಟಿಪ್ಲೈ ಮಾಡಿ, 3x/x ಆಗುತ್ತೆ. ಸೊ 3x/x ಮೇಲೆ 3x ತಗೊಂಡ್ಬನ್ನಿ. ಸೊ 480 plus 3x/x. ಇವಾಗ ಏನಾಗುತ್ತೆ, ಇದನ್ನ ಮುಂದೆ ಸಿಂಪ್ಲಿಫೈ ಮಾಡಬಹುದಲ್ಲ ನೀವು. x ಈ ಕಡೆ ತಗೊಂಡೋಗಿ, x minus 8 ಈ ಕಡೆ ತಗೊಂಡೋಗಿ, ಏನಾಗುತ್ತೆ ಮಾಡಿ ಸಾಲ್ವ್ ಮಾಡಿ. ಮಾಡಿದ್ರಾ? ನೀವೇ ಟ್ರೈ ಮಾಡಿದ್ರಾ? ನೋಡಿ 480/x minus 8 480/x plus 3 ಇತ್ತು. ಸೊ ಇದನ್ನ ಇಲ್ಲಿ ಬರ್ದೀನಿ ನೋಡಿ, ಇದೇ ಸ್ಟೆಪ್ ನ ಇಲ್ಲಿ ಬರ್ದೀನಿ ನೋಡಿ. 480 plus 3 ಇತ್ತು, 3 into x/x, ನ್ಯೂಮರೇಟರ್ ಡಿನಾಮಿನೇಟರ್ ಎರಡು x ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ? ಕಾಮನ್ ಡಿನಾಮಿನೇಟರ್ x ಮಾಡಕ್ಕೆ ಅಲ್ವಾ. ಸೊ 3 ಇದ್ದು 3x/x ಬರೆದಾಗ ಕಾಮನ್ ಡಿನಾಮಿನೇಟರ್ x ತಗೋಬಿಟ್ಟು ಈ ತರ ಬರುತ್ತೆ ಅಲ್ವಾ. 480/x minus 8 480 plus 3x divided by x. ಈ ಸ್ಟೆಪ್ ನ ಎಕ್ಸ್ಪ್ಲೈನ್ ಮಾಡಿದೀನಿ ಅಷ್ಟೇ, ಗೊತ್ತಾಯ್ತಾ? ಈ ತರ ಬಂದ್ಬಿಡುತ್ತೆ. ಕರೆಕ್ಟಾ? ನೋಡಿ 480/x minus 8 equal to 480 plus 3x divided by x. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇವಾಗ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ 480 into x ಆಗುತ್ತೆ, x minus 8 into 480 plus 3x ಆಗುತ್ತೆ. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇವಾಗ ಇಲ್ಲಿ 480x ಇಲ್ಲಿ ಮಲ್ಟಿಪ್ಲೈ ಮಾಡಿ, 480 plus 3x into x minus 8 ಏನಾಗುತ್ತೆ 480x minus 3840 plus 3x square minus 24x. ಹೌದಾ? ಒಂದೊಂದೇ ಟರ್ಮ್ ನ ಮಲ್ಟಿಪ್ಲೈ ಮಾಡಿಬಿಟ್ಟು ಬಿಡಿಸಿ. ಕರೆಕ್ಟ್ ಆಗಿ ಬಂತಾ? ಇವಾಗ ನೋಡಿ ಏನಾಗುತ್ತೆ, ಎರಡು ಸೈಡ್ 480x ಇದೆ, ಕ್ಯಾನ್ಸಲ್ ಆಗೋಯ್ತು. ಉಳಿದಿದ್ದೇನು, ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆಯೋ ಅದೇ ಈಕ್ವಲ್ ಟು 0 ಅಲ್ವಾ. ಈ ಕಡೆ 0 ಎಲ್ಲ ಕ್ಯಾನ್ಸಲ್ ಆಗೋಯ್ತು. 480x ಆ ಕಡೆ ಈ ಕಡೆ ಕ್ಯಾನ್ಸಲ್ ಆಗೋಯ್ತು. ಸೊ 3x square minus 24x minus 3840 equal to 0. ಹೌದಾ? ಕರೆಕ್ಟ್ ಆಯ್ತು? ಇವಾಗ ನೋಡಿ ಇಲ್ಲಿಗೆ ನಿಲ್ಲಿಸಬಹುದು ನೀವು, ಇದೇ ಈಕ್ವೇಶನ್ ಅಂತ ಬರೀಬಹುದು. ಬಟ್ ಇದರಲ್ಲಿ 3 ಕಾಮನ್ ಇದೆ ನೋಡಿ ಎಲ್ಲಾ ಕಡೆ. ಹೌದಾ? 3 ಕಾಮನ್ ಇದೆ. ಬೇಕಾದ್ರೆ ನೀವು 3 ಹೊರಗೆ ತಗೋಬಹುದು. 3 ಹೊರಗೆ ತೆಗೆದುಬಿಟ್ಟು x ಸ್ಕ್ವೇರ್ ಮೈನಸ್ ಎಷ್ಟು 8x minus 1280 equal to 0 ಅಂತ ಕೂಡ ಬರೀಬಹುದು ಅಲ್ವಾ. ನೋಡಿ 3 ಎಲ್ಲಾ ಕಡೆ ಕಾಮನ್ ಇದೆ. ಕರೆಕ್ಟಾ? ಸೊ 3 ಎಲ್ಲ ಕಡೆ ಕಾಮನ್ ಇದ್ದಾಗ 3 ಹೊರಗೆ ತೆಗೆದುಬಿಟ್ಟು ಈ ತರ ಕೂಡ ಬರೀಬಹುದು. ಸೊ 3 ಎರಡು ಸೈಡ್ 3 ಇಂದ ಡಿವೈಡ್ ಮಾಡಿದ್ರೆ 3 ಹೋಗ್ಬಿಡತ್ತೆ ಅಲ್ವಾ. ನೋಡಿ 3 ಇಂಟು ಏನು 3 ಈ ಕಡೆ ತಗೊಂಡು ಹೋಗ್ಬಿಟ್ರೆ 0 ಡಿವೈಡ್ ಬೈ 3 ಆಗುತ್ತೆ, ಈಕ್ವಲ್ ಟು 0. ಸೊ 3 ಆ ಕಡೆ ತಗೊಂಡು ಹೋದಾಗ 3 ಕ್ಯಾನ್ಸಲ್ ಆಗೋಗುತ್ತೆ. x ಸ್ಕ್ವೇರ್ ಮೈನಸ್ 8x ಮೈನಸ್ 1280 equal to 0. ಇದು ಫೈನಲ್ ಈಕ್ವೇಶನ್. ನೀವು ಇಲ್ಲಿಗೆ ಕೂಡ ನಿಲ್ಲಿಸಬಹುದು, ಇದರಲ್ಲಿ ಏನು ತಪ್ಪಿಲ್ಲ. ಬಟ್ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬಹುದು. ಯಾಕೆ? 3 ಕಾಮನ್ ಇದೆ, 3 ನ ಹೊರಗೆ ತೆಗೆದುಬಿಟ್ರೆ x ಸ್ಕ್ವೇರ್ ಮೈನಸ್ 8x ಮೈನಸ್ 1280 equal to 0 ಕೂಡ ಬರೀಬಹುದು. ಇವಾಗ ನೋಡಿ ಫೈಂಡ್ ಸ್ಪೀಡ್ ಆಫ್ ಟ್ರೈನ್ ಅಂತ ಹೇಳಿದ್ದಾರೆ. ಸ್ಪೀಡ್ ಆಫ್ ಟ್ರೈನ್ x ಅಂತ ತಗೊಂಡಿದ್ವಿ. ಸೊ ಈ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ನಮಗೆ ಸ್ಪೀಡ್ ಆಫ್ ಟ್ರೈನ್ ಸಿಕ್ಬಿಡುತ್ತೆ ಅಲ್ವಾ. ಸೊ ಇಲ್ಲಿಗೆ ನಾವು ಸ್ಟೇಟ್ಮೆಂಟ್ ನ ಈಕ್ವೇಶನ್ ಗೆ ಕನ್ವರ್ಟ್ ಮಾಡಿದ್ವಿ. ಇನ್ನು ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅದನ್ನೆಲ್ಲ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಈ ಕ್ಲಾಸ್ ಅಲ್ಲಿ ನಾವು ಏನ್ ನೋಡಿದ್ವಿ, ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಹೆಂಗ್ ಕನ್ವರ್ಟ್ ಮಾಡೋದು ಅಂತ. ಸೊ ಪ್ರತಿ ಸಲ ನೀವು ಮಾಡ್ಬೇಕಾದ್ರೆ ಏನು ಟೆನ್ಷನ್ ತಗೋಬೇಡಿ. ಸ್ಟೇಟ್ಮೆಂಟ್ ನ ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡ್ಕೊಬಿಟ್ಟು ಒಂದೇ ಸ್ಟೇಟ್ಮೆಂಟ್ ನ ಬರೀರಿ. ಇಲ್ಲಿ ಹೇಗೆ ಬರದೆ ನೋಡಿ. ಫಸ್ಟ್ ನಮಗೆ ಇಷ್ಟೇ ಗೊತ್ತಿರೋದು 480 ಕಿಲೋಮೀಟರ್ ಯೂನಿಫಾರ್ಮ್ ಸ್ಪೀಡ್, ನಮಗೆ ಕೇಳಿರೋದು ಸ್ಪೀಡ್. ಸೊ ಸ್ಪೀಡ್ x ಅಂತ ತಗೊಂಡೆ, 480/x equal to t ಅಂತ ಬರ್ದೆ.
ಗೊತ್ತಾಯ್ತಾ? ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಈ ಫಾರ್ಮುಲಾ ನಿಮ್ಗೆ ಅಂತೂ ಗೊತ್ತಿರಲೇಬೇಕಲ್ವಾ, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಸೊ 480/x ಈಕ್ವಲ್ ಟು ಟೈಮ್ ಟಿ ಅಂತ ತಗೊಂಡೆ. ಆಮೇಲೆ ನೆಕ್ಸ್ಟ್ ಅನಲೈಸ್ ಮಾಡ್ತಾ ನೆಕ್ಸ್ಟ್ ಸ್ಟೇಟ್ಮೆಂಟ್ ತಗೊಂಡೆ. ಏನು? ಇಫ್ ಸ್ಪೀಡ್ ಹ್ಯಾಡ್ ಬಿನ್ 8 ಕಿಲೋಮೀಟರ್ ಲೆಸ್, ಅಂದ್ರೆ ಸ್ಪೀಡ್ 8 ಕಿಲೋಮೀಟರ್ ಕಡಿಮೆ ಮಾಡಿದ್ರೆ ಟೈಮ್ 3 ಅವರ್ ಜಾಸ್ತಿ ತಗೋತಿತ್ತು. ಟಿ ಇದ್ದಿತ್ತು t+3. ಆಮೇಲೆ ಟಿ ಜಾಗದಲ್ಲಿ ಇದ್ದಿದ್ದು ಹಳೆ ಈಕ್ವೇಶನ್ ನ ಸಬ್ಸ್ಟಿಟ್ಯೂಟ್ ಮಾಡಿದೆ 480/x. ಆಮೇಲೆ ಕಾಮನ್ ಡಿನಾಮಿನೇಟರ್ ಮಾಡಿ ಆಡ್ ಮಾಡಿ, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇಕ್ವೇಶನ್ ಕಾಮನ್ ಇದನ್ನ ಕ್ಯಾನ್ಸಲ್ ಮಾಡಿ, ಆಮೇಲೆ ರೆಡ್ಯೂಸ್ ಮಾಡಿಬಿಟ್ಟು ಕಾಮನ್ ಇದ್ದು ಹೊರಗೆ ತೆಗೆದ್ಬಿಟ್ಟು x² - 8x - 1280 0. ಅರ್ಥ ಆಯ್ತಲ್ವಾ ಈ ಪ್ರಾಬ್ಲಮ್? ಇದು ಸ್ವಲ್ಪ ಉಳಿದಿದ್ದಕ್ಕಿಂತ ಸ್ವಲ್ಪ ಕಷ್ಟ ಇದೆ, ಬಟ್ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇಲ್ಲಿಗೆ ಈ ವಿಡಿಯೋ ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಯ್ತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆಮೇಲೆ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮುಂದಿನ ವಿಡಿಯೋಸ್ಗೆ ಕೂಡ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.